ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸ ದೇವರ ವಾಕ್ಯದ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 81 ಅದರ 10ನೇ ವಾಕ್ಯ. ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಅಗಲವಾಗಿ ಬಾಯ್ದೆರೆಯಿರಿ, ಅದನ್ನು ತುಂಬಿಸುವೆನು ಅಂದೆನು. ಆಸಾಫನ ಕೀರ್ತನೆಯಲ್ಲಿ ಆತನ ಉತ್ಸವಕ್ಕಾಗಿ ಸೇರಿ ಬಂದಂತಹ ಜನರಲ್ಲಿ ದೇವಭಕ್ತಿಯನ್ನು ಹುಟ್ಟಿಸುವಂತಹ ಒಂದು ಮಾತನಾಡ್ತಾನೆ. ಉತ್ಸವಕ್ಕಾಗಿ, ಆ ಹಬ್ಬಕ್ಕಾಗಿ ಇಸ್ರಾಯೇಲ್ ಮಕ್ಕಳು ಯೆರೂಸಲೇಮಿಗೆ ಬರ್ತಾರೆ. ಬಂದಂತಹ ವ್ಯಕ್ತಿಗಳಲ್ಲಿ ದೇವಭಕ್ತಿಯನ್ನು ಹುಟ್ಟಿಸುವುದಕ್ಕಾಗಿ ಒಂದು ಪ್ರಬೋಧನೆಯ ಒಂದು ಹಾಡನ್ನು ಹಾಡ್ತಾನೆ. ಏಕೆಂದರೆ ಈ ಆಸಾಫ ಹಾಡುಗಾರರ ಪ್ರಾಮುಖ್ಯನಾದಂತಹ ವ್ಯಕ್ತಿ. ಇವನು ಈಗ ಪ್ರಬೋಧನೆಯನ್ನು ಕೊಡ್ತಾನೆ, ದೇವಭಕ್ತಿಯನ್ನು ಹೆಚ್ಚಿಸುವಂತಹ ಪ್ರಯತ್ನ. ಆಗ ದೇವರ ಸನ್ನಿಧಾನದಲ್ಲಿ ಬಂದಂತಹ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಅಗಲವಾಗಿ ಬಾಯ್ದೆರೆಯಿರಿ, ನಾನು ಅದನ್ನು ತುಂಬಿಸ್ತೇನೆ. ಅಗಲವಾಗಿ ಬಾಯ್ದೆರೆಯಿರಿ ಅಂತ ಹೇಳಿದ್ರೆ, ದೇವರ ಸನ್ನಿಧಾನದಲ್ಲಿ ಬಂದಂತಹ ನಾವು ಆರಾಧನೆಗಾಗಿ ಅಗಲವಾಗಿ ಬಾಯ್ದೆರೆದು ಶಬ್ದವೆತ್ತಿ, ಸ್ವರವೆತ್ತಿ ದೇವರನ್ನು ಆರಾಧನೆ ಮಾಡಬೇಕು. ಇವತ್ತು ಅನೇಕರು ಚರ್ಚಿಗೆ ಬರ್ತಾರೆ, ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ, ಹಾಡಾಡೋದೇ ಇಲ್ಲ, ಬಾಯಿ ತೆರೆಯೋದೇ ಇಲ್ಲ. ಆದರೆ ಅವರು ಹೊರಗಡೆ ಹೋದಾಗ, ಹೊರಗಡೆ ಜನರ ಹತ್ರ ಮಾತಾಡಬೇಕಾದ್ರೆ, ಅಥವಾ ಇನ್ಯಾವುದೋ ಆಟದಲ್ಲಿ ಕೆಲವರು ಗೆದ್ದಿದ್ದನ್ನು ನೋಡುವಾಗ ಬಹಳ ಜೋರದಿಂದ, ಆರ್ಭಟದಿಂದ ಕೂಗುವಂತಹ ವ್ಯಕ್ತಿಗಳನ್ನು ನೋಡ್ಬೋದು. ಆದರೆ ಆರಾಧನೆಗೆ ಬಂದಾಗ ಅವರು ಯಾವ ರೀತಿಯಲ್ಲೂ ಸಹ ಬಾಯಿ ತೆರೆಯಲ್ಲ, ಕೈ ತಟ್ಟಲ್ಲ. ಈ ರೀತಿ ಇರುವಂಥ ಅನೇಕ ವ್ಯಕ್ತಿಗಳನ್ನು ನಾವು ಆಲಯಗಳಲ್ಲಿ ನೋಡ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಅಗಲವಾಗಿ ಬಾಯ್ದೆರೆ, ಅದನ್ನು ನಾನು ತುಂಬಿಸ್ತೇನೆ. ಎಷ್ಟರ ಮಟ್ಟಿಗೆ ನಾವು ತೆರಿತೀವೋ ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ತುಂಬಿಸ್ತಾನೆ. ಎಷ್ಟರ ಮಟ್ಟಿಗೆ ನಾವು ದೇವರನ್ನು ಆರಾಧನೆ ಮಾಡ್ತೀವೋ ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಸೇರಿ ಬಂದಂತಹ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಅಗಲವಾಗಿ ಬಾಯ್ದೆರೆಯೋಣ. ಎಷ್ಟು ಸಾಧ್ಯವೋ ಅಷ್ಟು ದೇವರಿಗೆ ಸ್ತೋತ್ರ ಮಾಡೋಣ. ಅದರ ಅರ್ಥ ಅಗಲವಾಗಿ ಬಾಯ್ದೆರೆಯಿರಿ ಅಂದರೆ ಜೋರಾಗಿ ಬಾಯಿ ಅಂತ ತೆಗೆದು ಶಬ್ದ ಮಾಡಿ ಕೂಗುವಂಥದ್ದಲ್ಲ ಹೇಳ್ತಾ ಇರೋದು ನಾನು. ನಮ್ಮ ಜೀವಿತದಲ್ಲಿ ನಮ್ಮ ಆರಾಧನೆ ಪೂರ್ಣ ಹೃದಯದಿಂದ ಆಗಿರಬೇಕು, ಪೂರ್ಣ ಮನಸ್ಸಿನಿಂದ ಆಗಿರ್ಬೋದು, ಆ ಪೂರ್ಣ ಆತ್ಮನಿಂದ ಆಗಿರಬೇಕು, ಪೂರ್ಣ ಬಲದಿಂದ ಆಗಿರಬೇಕು. ದೇವರಿಗೆ ಏನು ಸಲ್ಲಿಸಿದ್ರೂ ಸಹ ಅದು ಫುಲ್ನೆಸ್ಸಲ್ಲಿರಬೇಕು, ಅದು ಫುಲ್ಲಾಗಿರಬೇಕು. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಿನ್ನನ್ನು ಆರಾಧಿಸುವಾಗ ಅದು ಪೂರ್ಣ ಹೃದಯದಿಂದ ಆಗಿರುತ್ತೆ. ನಾನು ನಿನ್ನನ್ನು ಮಹಿಮೆಪಡಿಸುವಾಗ ಅದು ಪೂರ್ಣ ಶಕ್ತಿಯಿಂದ ಆಗಿರುತ್ತೆ. ಕಾರಣ ದೇವರು ನನ್ನ ಆರಾಧನೆಯನ್ನು ಬಯಸುವವನಾಗಿದ್ದಾನೆ. ನನ್ನ ಆರಾಧನೆಯನ್ನು ಸ್ವೀಕರಿಸುವುದಕ್ಕಾಗಿ ಬಯಸುವಂತಹ ಒಬ್ಬ ದೇವರಾಗಿದ್ದಾನೆ. ಆದ್ದರಿಂದ ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನೀವು ಅಗಲವಾಗಿ ಬಾಯ್ದೆರೆಯಿರಿ. ಆದರೆ 11ನೇ ವಾಕ್ಯ ಹೇಳ್ತಾರೆ, ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ, ಅವರು ನನಗೆ ಸಮ್ಮತಿಸಲೂ ಇಲ್ಲ, ನನ್ನ ಮಾತು ಕೇಳಲೇ ಇಲ್ಲ. ಎಷ್ಟು ಸಾಧ್ಯವೋ ದೇವರಿಗೆ ಸ್ತೋತ್ರ ಮಾಡಿರಿ, ಆರಾಧನೆ ಮಾಡಿರಿ ಎಂಬುದಾಗಿ ಹೇಳಿದ್ರು ಸಹ ಅದನ್ನು ಅವರು ಕೇಳಿಸ್ಕೊಳ್ಳಿಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಅವರು ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ನಾನು ಸಡಿಲ ಬಿಟ್ಟೆನು. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಿನ್ನನ್ನು ಆರಾಧಿಸ್ತೇನೆ. ನೀನು ಆರಾಧನೆಗೆ ಯೋಗ್ಯನು, ನೀನು ಸ್ತುತಿಗಳಿಗೆ ಯೋಗ್ಯನು, ನೀನು ಮಹಿಮೆಗೆ ಯೋಗ್ಯನಾದಂತಹ ದೇವರು. ಕರ್ತನೆ, ನಿನ್ನನ್ನು ನಾನು ಆರಾಧಿಸ್ತೇನೆ. ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾನು ಒಪ್ಪಿಸಿಕೊಡ್ತೇನೆ. 13ನೇ ವಾಕ್ಯದಲ್ಲಿ ದುಃಖದಿಂದ ದೇವರು ಹೇಳ್ತಾರೆ, ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನನ್ನ ಮಾತನ್ನು ಕೇಳಿದರೆ ಒಳ್ಳೆಯದಾಗಿತ್ತು, ಆದರೆ ನನ್ನ ಮಾತನ್ನು ಅವರು ಕೇಳಲಿಲ್ಲ, ನನ್ನ ಮಾತನ್ನು ಅವರು ಅಂಗೀಕರಿಸಲಿಲ್ಲ. ಈ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಿನ್ನ ಮಾತಿಗೆ ವಿಧೇಯನಾಗ್ತೇನೆ, ನಿನ್ನ ಮಾತನ್ನು ನಾನು ಅನುಸರಿಸ್ತೇನೆ. ಕರ್ತನೆ, ನಾನು ಅಗಲವಾಗಿ ಬಾಯಿ ತೆರೀತೇನೆ. ಎಷ್ಟು ಸಾಧ್ಯವೋ ಅಷ್ಟು ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ. ಎಷ್ಟು ಸಾಧ್ಯವೋ ಅಷ್ಟು ನಾನು ನಿನ್ನನ್ನು ಘನಪಡಿಸ್ತೇನೆ. ಎಷ್ಟು ಸಾಧ್ಯವೋ ಅಷ್ಟು ನಾನು ನಿನ್ನನ್ನು ಮಹಿಮೆ ಪಡಿಸ್ತೇನೆ ಸ್ವಾಮಿ. ಹಾಗೆ ಮಹಿಮೆಪಡಿಸುವಂಥ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಮಹಿಮೆಪಡಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದನ್ನು ತುಂಬಿಸುವಂತಹ ದೇವರಿದ್ದಾನೆ. ಎಷ್ಟು ಸ್ಥಳ ಇದೆಯೋ
ಅಷ್ಟು ಸ್ಥಳವನ್ನು ತುಂಬಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಪರೀಕ್ಷಿಸಿರಿ, ಸ್ಥಳ ಹಿಡಿಯಲಾಗದಷ್ಟು ನಾನು ನಿನ್ನನ್ನು ತುಂಬಿಸ್ಬಿಡ್ತೇನೆ. ಅಷ್ಟು ನಾನು ತುಂಬಿಸ್ಬಿಡ್ತೇನೆ. ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಿಸುವಂತಹ ಒಬ್ಬ ದೇವರಿದ್ದಾನೆ. ಸಹಾಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಿನ್ನನ್ನು ಹೆಚ್ಚಾಗಿ ಆರಾಧನೆ ಮಾಡ್ತೀನಿ. ನನ್ನ ಪೂರ್ಣ ಬಲದಿಂದ, ನನ್ನ ಪೂರ್ಣ ಶಕ್ತಿಯಿಂದ, ನನ್ನ ಪೂರ್ಣ ಆತ್ಮನಿಂದ ನಾನು ನಿನ್ನನ್ನು ಆರಾಧನೆ ಮಾಡ್ತೇನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಂಡು ಆರಾಧಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಅಗಲವಾಗಿ ಬಾಯ್ದೆರೆಯೋಣ, ದೇವರನ್ನು ಮಯಪಡಿಸೋಣ. ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅನೇಕರು ಬಾಯ್ದೆರೆದು ಆರಾಧನೆ ಮಾಡಿ ಜಯವನ್ನು ಹೊಂದಿಕೊಂಡಿದ್ದಾರೆ, ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ, ತುಂಬಲ್ಪಟ್ಟವರಾಗಿದ್ದಾರೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ನಾನು ಸಹ ನಿನ್ನನ್ನು ಆರಾಧಿಸ್ತೇನೆ, ನಿನ್ನನ್ನು ಮಯಪಡಿಸ್ತೇನೆ. ಅಪ್ಪ, ನಾನು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಆರಾಧಿಸ್ತೇನೆ, ನನ್ನನ್ನು ತುಂಬಿಸು. ಆತನು ತುಂಬಿಸುವಂಥ ದೇವರಾಗಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡ್ತೇವಪ್ಪ. ದೇವರೇ, ನಮ್ಮನ್ನು ತುಂಬಿಸುವಂತಹ ದೇವರು, ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತಹ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ, ನಮ್ಮನ್ನು ತುಂಬಿಸಪ್ಪ. ನಮ್ಮ ಪೂರ್ಣ ಬಲದಿಂದ, ಶಕ್ತಿಯಿಂದ ನಿನ್ನನ್ನು ಆರಾಧಿಸುವ ಹಾಗೆ ದೇವರೇ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.